ಅಧಿಕಾರವನ್ನ ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಅದೇ ರೀತಿಯಾಗಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಮಾತನಾಡಿದ್ದು ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆಗ್ತಾ ಇರ್ತಕ್ಕಂಥದ್ದು ಒಂದೇ ಇದರಲ್ಲಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಏನಾಗಲ್ಲ, ಈಗ ಎರಡು ಹಂತದಲ್ಲಿ ಮಾಡಿದ್ರು ಕೂಡ ಇನ್ನೂ ಸ್ವಲ್ಪ ಅರ್ಲಿಯರ್ ಆಗಾಯ್ತಿತ್ತು ಎಲೆಕ್ಷನ್. ಈಗ ಒಂದೇ ಹಂತದಲ್ಲಿ ಮಾಡ್ತಾ ಇರೋದ್ರಿಂದ 10ನೇ ತಾರೀಕು ಆಗ್ತಾ ಇದೆ ಅಥವಾ 5ನೇ ತಾರೀಕು ಆಗ್ತಾ ಇತ್ತು 10ನೇ ತಾರೀಕು. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ನಾನು 60 ಕಾನ್ಸ್ಟಿಟ್ಯೂನ್ಸಿಗಳು ಕವರ್ ಮಾಡಿದ್ದೀನಿ. ಇವರು ಡಿ ಕೆ ಶಿವಕುಮಾರ್ ಕೂಡ 50-60 ಕಾನ್ಸ್ಟಿಟ್ಯೂನ್ಸಿಗಳು ಮಾಡಿದ್ದಾರೆ. ಮತ್ತು 22 ಜಿಲ್ಲೆಗಳಿಗೆ ಹೆಡ್ ಕ್ವಾರ್ಟರ್ಸ್ಗಳಿಗೆ ಹೋಗಿದ್ದೀವಿ. ನಾವು ಕೂಡ ಅನೇಕ ಪ್ರಚಾರ ಸಭೆಗಳನ್ನು ಮಾಡಿದ್ದೀವಿ. ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ್ರೆ 75% ಮೀಸಲಾತಿ ಕೊಡ್ತೀವಿ, ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು 150 ಸೀಟ್ ಗೆಲ್ತೇವೆ, ಸದ್ಯದಲ್ಲೇ 2ನೇ ಪಟ್ಟಿ ರಿಲೀಸ್ ಮಾಡ್ತೀವಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದು, ಈಶ್ವರ್ ಖಂಡ್ರೆ ಅವರನ್ನ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಮಾತನಾಡಿಸಿದ್ದಾರೆ. ನೋಡೋಣ. ಚುನಾವಣೆಯ ದಿನಾಂಕ ಒಂದು ಕಡೆ ಘೋಷಣೆ ಆಗಿದೆ. ಈಗ ನಮ್ಮ ಜೊತೆಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ಈಗ ಒಂದೇ ಹಂತದಲ್ಲಿ ಚುನಾವಣೆ ಘೋಷಣೆ ಆಗಿದೆ, ಇದಕ್ಕೇನು ಹೇಳ್ತೀರಿ ಸರ್? ಒಂದೇ ಹಂತದಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಅದು ಸ್ವಾಗತಾರ್ಹವಾಗಿದೆ. ಕಾಂಗ್ರೆಸ್ 124 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಇನ್ನ 100 ಅಭ್ಯರ್ಥಿಗಳ ಪಟ್ಟಿ ಮಾತ್ರ ಪೆಂಡಿಂಗ್ ಇರುವಂತದ್ದು. ಈಗ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿದೆ. ಯಾವತ್ತು ಪಟ್ಟಿ ಬಿಡುಗಡೆ ಆಗ್ಬೋದು ಸರ್? ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಆಗ್ತದೆ. ನಾಳೆನೂ ಮತ್ತೆ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ. ಅದಾದ್ಮೇಲೆ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೀತದೆ. ನನಗೆ ತಿಳಿದ ಮಟ್ಟಿಗೆ 5ನೇ ಏಪ್ರಿಲ್ ಒಳಗಾಗಿ ಬಾಕಿ ಇರುವಂತಹ ಎಲ್ಲ 100 ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಬಿಡುಗಡೆ ಆಗ್ತದೆ. ಒಂದ್ ಕಡೆ ಆಡಳಿತದಲ್ಲಿ ಇದ್ದಂತಹ ಬಿಜೆಪಿ ಸರ್ಕಾರ ನಾವು ಅಭಿವೃದ್ಧಿ ವಿಚಾರಗಳನ್ನ ಮುಂದಿಟ್ಕೊಂಡು ಎಲೆಕ್ಷನ್ಗೆ ಹೋಗ್ತೀವಿ ಅಂತ, ತಾವು ಗ್ಯಾರಂಟಿಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಯಾವ್ದು ವರ್ಕೌಟ್ ಆಗುತ್ತೆ ಸರ್? ನೋಡಿ, ಬಿಜೆಪಿಯವರು ಅಭಿವೃದ್ಧಿನೇ ಮಾಡಿಲ್ಲ, ಅವರ ಅಭಿವೃದ್ಧಿ ಶೂನ್ಯ. ಇವತ್ತು ರಾಜ್ಯದ ಜನ ಯಾಕಾದ್ರೂ ಬಿಜೆಪಿಗೆ ಅಧಿಕಾರ ಕೊಟ್ಟಿವೆ ಅಂತ ಹೇಳಿ ಪರಿತಪಿಸ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಈ ದುರಾಡಳಿತ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಜನವಿರೋಧಿ ಸರ್ಕಾರವನ್ನು ಬುಡಸಮೇತ ಕಿತ್ತಾಕಬೇಕು ಅಂತ ಹೇಳಿ ಚುನಾವಣೆ ಘೋಷಣೆ ಆದ್ಮೇಲೆ ಖುಷಿಯಲ್ಲಿದ್ದಾರೆ. ಸರ್, ನನ್ನ ಕೊನೆ ಪ್ರಶ್ನೆ, ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈಗೇನ್ ಸರ್ಕಾರ ತರಾತುರಿಯಲ್ಲಿ ಮೀಸಲಾತಿ ಘೋಷಣೆ ಮಾಡಿದ್ಯಲ್ಲ, ನಾವು ಅಧಿಕಾರಿಗೆ ಬಂದ ಫಸ್ಟ್ ಕೂಡಲೇ ಎಲ್ಲವೂ ಕೂಡ ಕಿತ್ತಾಕ್ತಿವಿ ಅಂತ. ಸೊ ಹೀಗಾಗಿ ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಹೋರಾಟ ಅಸ್ತ್ರವನ್ನ ಬಳಕೆಯಾಗಿ ಮಾಡ್ಕೊಂತೀರಾ ಸರ್? ನೋಡಿ, ಬಿಜೆಪಿ ಯಾವಾಗಲೂ ಅವರು ಅಭಿವೃದ್ಧಿ ಮಾಡಿಲ್ಲ. ಹೀಗಾಗಿ ಅವರು ಯಾವಾಗಲೂ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಜನರಿಗೆ ದಾರಿಗೆ ತಪ್ಪಿಸಿ ಅವರ ಅಧಿಕಾರಕ್ಕೆ ಹಿಡಿಬೇಕು ಅನ್ನುವಂಥದ್ದು ಅವರ ಹುನ್ನಾರ. ಯಾವುದೇ ಸಮುದಾಯದವರಿರಲಿ, ಎಲ್ಲಾ ಸಮುದಾಯದವರಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ 50% ಏನು ಕ್ಯಾಪ್ ಇದೆ, ಈ ಕ್ಯಾಪ್ ಅನ್ನು ತೆಗೆದು ಇದು ಮೀಸಲಾತಿ ಇನ್ನು 75% ಹೋದ್ರೂ ಪರವಾಗಿಲ್ಲ. ಆ ರೀತಿಯಲ್ಲಿ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಯಾರು ಅರ್ಹರಿದ್ದಾರೆ ನ್ಯಾಯಸಮ್ಮತವಾಗಿ ವೈಜ್ಞಾನಿಕವಾಗಿ ಅವರೆಲ್ಲರಿಗೆ ಮೀಸಲಾತಿ ಕೊಡುವಂತಹ ರೀತಿಯಲ್ಲಿ, ನ್ಯಾಯ ಕೊಡುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕ್ರಮ ವಹಿಸುತ್ತದೆ. ಎಷ್ಟು ಸೀಟ್ ತಾವು ನಿರೀಕ್ಷೆ ಮಾಡಿದ್ದೀರಿ ಸರ್ ಈ ಚುನಾವಣೆ? 150 ಸೀಟ್ಗಳಲ್ಲಿ ಗೆಲ್ತೀವಿ ಅನ್ನುವಂತ ನಿರೀಕ್ಷೆ ಇದೆ. ಸೊ ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆ ಅವರ ಒಂದು ಮಾತುಗಳು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.